ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ನಮಗೂ ಮಂತ್ರಿಗಿರಿ ಬೇಕು ಅಂತ ಕಾಯ್ತಾ ಇರುವಂತಹ ಆಕಾಂಕ್ಷಿಗಳಿಗೆ ಇನ್ನೂ ಕೂಡ ಆತಂಕನ ಇದೆ. ಸಿಗುತ್ತಾ ಇಲ್ವಾ ಮಂತ್ರಿಗಿರಿ ಅಂತ ನೋಡಿ. ದಿಲ್ಲಿಲಿ ಸೀನಿಯರ್ಸ್ ಶಾಸಕರಿಂದ ಮಂತ್ರಿಗಿರಿಗಾಗಿ ಪಟ್ಟು 4 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ಟೀಮ್ ಸ್ಪಷ್ಟ ಭರವಸೆ ನೀಡೋವರೆಗೂ ದೆಹಲಿ ಬಿಡಲ್ಲ ನಾವು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದು ಹಿರಿಯ ಶಾಸಕರ ಪಟ್ಟು. ಅಷ್ಟು ಮಟ್ಟಕ್ಕೆ ಅಥವಾ ಅಷ್ಟು ಈಸಿಯಾಗಿ ಸಡಿಲಿಸುವಂತೆ ಕಾಣಿಸ್ತಾ ಇಲ್ಲ. ಸುರ್ಜೇವಾಲಾ ವೇಣುಗೋಪಾಲ್ ಭೇಟಿ ಮಾಡಿ ಒತ್ತಾಯ ಮಾಡೋದಕ್ಕೆ ಅಂತ ಸಜ್ಜಾಗಿದ್ದಾರೆ. ಇವತ್ತೇ ಫೈನಲ್ ಮಾಡಿ ಅಂತ ಪಟ್ಟು ಹಿಡಿಯೋ ಸಾಧ್ಯತೆ ಕೂಡ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಒತ್ತಾಯ ಮಾಡಿದ್ರು ಸೀನಿಯರ್. ಈಗ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಬೇಕು ಅಂತೇಳಿ ಇವತ್ತೇ ಫೈನಲ್ ಮಾಡಿ, ಇಲ್ಲ ಅಂತಂದ್ರೆ ನಾವು ಇಲ್ಲೇ ಇರ್ತೀವಿ ಅಂತ ಸಿಎಂ ಡಿಸಿಎಂ ಸೂಚನೆ ಕೊಡಿ ಅಂತ ಅವ್ರಿಗೆ ಸೂಚನೆ ಕೊಡಿ. ನೀವು ಅಟ್ಲೀಸ್ಟ್ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಆಗ್ಬಿಡ್ಲಿ ಅಂತ. ಈ ನಡುವೆ ಇವತ್ತು ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ. ಸಿಎಂ ಡಿಸಿಎಂಗೆ ಪುನಾರಚನೆ ಸಂದೇಶ ಕೊಡುತ್ತಾ ಹೈಕಮಾಂಡ್ ಅಂದ್ರೆ ಈಗ ಹಿರಿಯ ನಾಯಕರು ಹಿರಿಯ ಶಾಸಕರೇನಿದ್ದಾರೆ ಡೆಲ್ಲಿಲಿ ಹೋಗಿ ಕೂತಿರೋದ್ರಿಂದ ಅವರಿಗೆ ಅವರ ಒತ್ತಾಯಕ್ಕೆ ಮಣಿದು ಹೈಕಮಾಂಡ್ ಏನಾದರೂ ಸಿಎಂ ಮತ್ತೆ ಡಿಸಿಎಂಗೆ ಸಚಿವ ಸಂಪುಟ ಪುನಾರಚನೆ ಮಾಡಿಬಿಡಿ. ಜೊತೆಗೆ 2 ಪಟ್ಟಿಗಳೇನಿದಾವೆ, ಸಿದ್ದರಾಮಯ್ಯನವ್ರ ಕಡೆಯಿಂದ ಡಿಕೆ ಶಿವಕುಮಾರ್ ಅವ್ರ ಕಡೆಯಿಂದ ಹೋಗಿರೋ ಪಟ್ಟಿಗಳು, ಆಕಾಂಕ್ಷಿಗಳ ಪಟ್ಟಿ ಏನಿದೆ ಅದರಲ್ಲಿ ಹೆಸರುಗಳನ್ನ ಫೈನಲ್ ಮಾಡಿ ಏನಾದರೂ ಓಕೆ ಅನ್ಬಹುದಾ, ಇಂತಹ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇದೆ. ನೋಡೋಣ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅಂತ.